ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ವೀಡಿಯೋಸ್ಗೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕರ್ಜಿಕಾಯಿ, ಶೇಂಗಾ ಕರ್ಜಿಕಾಯಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಫ್ರೆಂಡ್ಸ್, ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ ಬನ್ನಿ. ನೋಡಿ, ನಾನು 1 kg ಮೈದಾನ ತಗೊಂಡಿದ್ದೀನಿ, ಜಲ್ಡಿ ಇಟ್ಕೊಳ್ತಾ ಇದ್ದೀನಿ. ಈ ಕರ್ಜಿಕಾಯಿನ ನಾವು ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಬೋದು. ಗೋಧಿ ಹಿಟ್ಟಿಂದ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ, ಮೈದಾಯಿಂದನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸಿದ್ರೆ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಕಲಿಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೂತಾಗಿ ಬರಬೇಕು, ಗಟ್ಟಿಯಾಗಿರಬೇಕು ಹಿಟ್ಟು. ಆ ಥರ ಕಲಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಕೊಳ್ಳೋಣ. ಸ್ವಲ್ಪ ಇದ್ರ ಮೇಲೆ ಒಂದು ಬಟ್ಲು ಮುಚ್ಚಿ. ನೋಡಿ, ನಾನು ಶೇಂಗಾ ಬೀಜನ 1 kg ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ಅದ್ರ ಮೇಲಿನ ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಬಿದ್ದು ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಾನು. ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಜಿಕಾಯಿ. ಹಾಗಾಗಿ ನೋಡಿ, 1/4 kg ಪುಟಾಣಿನ ತೊಗೊಂಡಿದ್ದೀನಿ. ಪುಟಾಣಿನೂ ಕೂಡ ನಾನು ರುಬ್ಕೊಳ್ತಿದ್ದೀನಿ. ಪುಟಾಣಿನ ಪೂರ್ತಿ ಹಿಟ್ಟಿನ ಥರ ರುಬ್ಕೊಳ್ಬೇಕು. ನೋಡಿ, ರುಬ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಸೋಂಪು, ಒಣಶುಂಠಿ, ಏಲಕ್ಕಿನ ಕೂಡ ತಗೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರ, ಡೈಜೆಷನ್ಗೋಸ್ಕರ, ತಿನ್ನುವಾಗ ಕೂಡ ಚೆನ್ನಾಗಿ ಬಾಯಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಚೆನ್ನಾಗಿ ರುಬ್ಕೊಳ್ಬೇಕಂದ್ರೆ, ಫೈನ್ ಪೇಸ್ಟ್ ಆಗಬೇಕಂದ್ರೆ ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಪುಡಿಯಾಗಿದೆ. ಇವಾಗ ನೋಡಿ, ಒಂದು 2 ಬಟ್ಲಷ್ಟು ನಾನು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ರುಬ್ಕೊಂಡಿರುವ ಶೇಂಗಾ ಪುಡಿ ಹಾಗೆ ಪುಟಾಣಿ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸೋಂಪು, ಶುಂಠಿ, ಏಲಕ್ಕಿನ ಕೂಡ ರುಬ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಎಳ್ಳನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಳ್ಳನ್ನು ನಾನು ಹುರಿದು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಇವಾಗ ಕಲಿಸ್ಕೊಳ್ತೀನಿ ನಾನು. ಚೆನ್ನಾಗಿ ಬೆರಿಬೇಕಲ್ವ ಎಲ್ಲನೂ, ಹಾಗಾಗಿ ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಲಿಸಿದ ನಂತರ ನಾನು ಇದಕ್ಕೆ 1 kg ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಮಗೆ ಕರೆಕ್ಟಾಗಿತ್ತು ಏನು ಸ್ವೀಟು. ನಿಮಗೆ ಎಷ್ಟು ಸ್ವೀಟ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದ್ರ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಬೇಕು. ನೋಡಿ, ನಮಗೆ 1 kg ಕರೆಕ್ಟಾಗಿತ್ತು, ಬೆಲ್ಲ ಕರೆಕ್ಟಾಯಿತು. ಹಾಗಾಗಿ 1 kg ಬೆಲ್ಲನ ನಾವು ಪುಡಿ ಮಾಡಿಕೊಂಡು ಕಲಿಸ್ಕೊಂಡಿದ್ದೀವಿ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಮೂತಾಗಿ ಬಂದಿದೆ ಹಿಟ್ಟು. ಹಿಟ್ಟನ್ನು ಒಂದೊಂದು ಸಣ್ಣ ಉರುಳೆಗಳನ್ನಾಗಿ ಮಾಡಿಟ್ಕೊಂಡು ನೋಡಿ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲೆಗಳನ್ನು ಲಟ್ಟಿಸ್ಕೊಳ್ತಾ ಇದ್ದೀವಿ. ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಆಗ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಕರ್ಜಿಕಾಯಿ ಮಾಡೋದು ಪ್ಲಾಸ್ಟಿಕ್ಕಿಂದು ಸಿಗುತ್ತೆ, ಇಲ್ಲ ಕಟ್ಟಿಗೆದು ಸಿಗುತ್ತೆ, ಎಲ್ಲ ಸಿಗುತ್ತೆ. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ಕಿಂದು ಕರ್ಜಿಕಾಯಿ ಮಾಡೋದನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ರೆಡಿ ಮಾಡ್ಕೊಂಡಿರುವ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಹಾಕ್ಕೊಂಡ ನಂತರ ರೆಡಿ ಮಾಡ್ಕೊಂಡ್ವಲ್ಲ ಪುಡಿನ, ನಾವು ಶೇಂಗಾ ಪುಡಿ, ಕಡಲೆ ಪುಡಿ, ಬೆಲ್ಲನ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 1.5 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಪ್ರೆಶ್ ಮಾಡ್ಕೋಬೇಕು ಚೆನ್ನಾಗಿ. ಕರ್ಜಿಕಾಯಿಯಿಂದ ಹೊರಗಡೆ ಪೌಡರ್ ಬರದೇ ಇರೋ ಥರ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಪ್ರೆಸ್ ಆದಮೇಲೆ ಎಕ್ಸ್ಟ್ರಾ ಇರುವ ಹಿಟ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ನೋಡಿ, ಕರ್ಜಿಕಾಯಿ ಯಾವ ರೀತಿ ರೆಡಿಯಾಗಿದೆ ಅಂಥೇಳಿ. ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ. ನೋಡಿ, ಮತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕರ್ಜಿಕಾಯಿ ಮಾಡೋದ್ರ ಮೇಲೆ ಎಲೆನ ಇಟ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ಅದರ ಮೇಲೆ ಸ್ವಲ್ಪ ಪುಡಿನ, ಅಂದರೆ 1.5 ಸ್ಪೂನ್ ಪುಡಿನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನಾವು ತಿನ್ನೋದ ಮೇಲೆ ಡಿಪೆಂಡು, ನಾವು ಎಷ್ಟು ತಿಂತೀವಿ ಅದ್ರ ಮೇಲೆ. ನೋಡಿ, ಮತ್ತೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಕೂಡ ನಾನು ಸೈಡಿಗೆ ತೆಗೆದು ಇಟ್ಕೊಳ್ತೀನಿ. ಆ ಹಿಟ್ಟಿನೂ ವೇಸ್ಟ್ ಆಗೋಲ್ಲ. ಆ ಹಿಟ್ಟನ್ನು ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎಲೆನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಕರ್ಜಿಕಾಯಿನ ಈ ಥರ ರೆಡಿ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಇಟ್ಕೊಳ್ತಾ ಇದ್ದೀವಿ. ಇಟ್ಕೊಂಡ ನಂತರ ನೋಡಿ, ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಕಾದ ಮೇಲೆ ಇದರಲ್ಲಿ ಒಂದೊಂದೇ ಕರ್ಜಿಕಾಯಿನ ಹಾಕ್ಕೊಳ್ತಾ ಹೋಗಬೇಕು. ಎಣ್ಣೆ ತುಂಬ ಬಿಸಿ ಏನಿರಬಾರ್ದು, ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಂಡಿರಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರ್ಜಿಕಾಯಿನ ಫ್ರೈ ಮಾಡ್ಕೊಳ್ಬೇಕು. ಆ ಥರ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಕರ್ಜಿಕಾಯಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ಕರ್ಜಿಕಾಯಿ ಮಾಡೋದನ್ನು ನೋಡ್ತಿದ್ದೀರೋ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು ಕರ್ಜಿಕಾಯಿ. ಎಲ್ಲನೂ ನಾನು ಇದೇ ಥರ ಕರೆದು ನಾನು ಒಂದು ಪ್ಲೇಟಲ್ಲಿ ಸೈಡಿಗೆ ಇಟ್ಟಿಟ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಇನ್ನೊಂದು ಟ್ರಿಪ್ ತೋರಿಸ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಹಾಗೆ ಬಂದ್ರೇ ಚೆನ್ನಾಗಿ ಬೆಂದಿರುತ್ತೆ.
ಹಾಗಾಗಿ ಹೇಳ್ತಾ ಇರೋದು. ಬರೀ ಸ್ವಲ್ಪ ಬೆಂದಿದೆ ಬಿಡಿ ತೊಗೊಂಬಿಡೋಣ ಸೈಡಿಗೆ ಅಂದರೆ ಚೆನ್ನಾಗಿರಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿರಲ್ಲ, ಅಷ್ಟು ಚೆನ್ನಾಗಿ ಕೂಡ ಇರಲ್ಲ ತಿನ್ನೋಕ್ಕೆ ಕೂಡ. ನೋಡಿ ಈ ಥರ ಬಂದಾಗ ಮಾತ್ರ ಸೈಡಿಗೆ ತಗೋಬೇಕು. ನೋಡಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ತಣ್ಣಗಾದಮೇಲೆ ಅಂದರೆ ಕರ್ಜಿಕಾಯಿ ಪೂರ್ತಿ ತಣ್ಣಗಾದಮೇಲೆ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು 15ರಿಂದ ಒಂದು 20 ದಿನ ಆದಮೇಲೆ ಒಂದು ತಿಂಗಳ ತನಕನೂ ಇಟ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ. ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಹಾಗೆ ಮಕ್ಕಳಿಗೆ ತಿನ್ಸೋಕ್ಕೆ ಹೆಲ್ದಿ ಫುಡ್ ಅಲ್ವಾ, ಹಾಗಾಗಿ ಕೊಡ್ಬೋದು. ಆಯಿಲ್ದೇ ಇರ್ಬೋದು, ಅಂದರೆ ಶೇಂಗಾ ಬೀಜ ತಿಂದೇ ಇರೋರು ಕೂಡ ಸಣ್ಣ ಮಕ್ಕಳಿಗೆ ಕೊಟ್ಟರೆ ತಿನ್ನಲ್ಲಲ್ವಾ, ಈ ಥರ ಮಾಡಿಕೊಟ್ಟು ಕೊಟ್ಟಾಗ ತಿಂತಾರೆ. ಮನೆಯಲ್ಲಿ ದೊಡ್ಡವರಿಂದ ಸಣ್ಣವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಬ್ಬಗಳಲ್ಲಿ ಮಾಡಿದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಬೇಕಾಗುತ್ತೆ ಅಲ್ವಾ, ಅವಾಗ ಕೂಡ ಈ ಥರ ಮಾಡ್ಕೊಳ್ಬೋದು ಶೇಂಗಾ ಕರ್ಜಿಕಾಯಿನ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ನೋಡಿದ್ದಕ್ಕೆ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ.